ಅಮೇರಿಕಾದಲ್ಲಿ ನಾವಿರೋ ಜಾಗದಲ್ಲಿ ಒಂದು ವಾರದಿಂದ ಮಳೆ ಬರ್ತಾ ಇದೆ. ಇಂಡಿಯಾ ಅಲ್ಲಿ ತುಂಬಾ ಬಿಸಿಲು ಅಂತ ಕೇಳ್ಪಟ್ಟೆ. ಸೊ ನೀವು ನನ್ನ ವೀಡಿಯೋಸ್ನ ಯಾವ ಪ್ಲೇಸಿಂದ ನೋಡ್ತಾ ಇದ್ದೀರಾ, ಹಾಗೆ ನಿಮ್ಮೂರಲ್ಲಿ ಯಾವ ವೆದರ್ ಇದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಯಾವ ಚಳಿ ಇರಲಿ ಮಳೆ ಇರಲಿ ನಮ್ಮ ಕೆಲಸ ಅಂತೂ ತಪ್ಪಿದ್ದಲ್ಲ. ಬೆಳಗ್ಗೆನೇ ಎದ್ದು ಮಕ್ಕಳಿಗೆ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಡಬೇಕು. ಫಸ್ಟು ನನ್ನ ದೊಡ್ಡ ಮಗಳನ್ನ ಡ್ರಾಪ್ ಮಾಡಿಬಿಟ್ಟು ಚಿಕ್ಕ ಮಗಳನ್ನ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಈ ಮನೆ ನೋಡ್ತಾ ಇದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಡ್ರಾಯಿಂಗ್ ಮಾಡಿದ್ರೆ ಇದೇ ಥರ ಬರಿತಾ ಇದ್ದಿದ್ದು. ಸೊ ಅದನ್ನು ನೋಡಬೇಕಾದ್ರೆಲ್ಲ ನಂಗೆ ಹಂಗೆ ಅನ್ಸುತ್ತೆ, ಒಂದು ಮನೆ, ಅದಕ್ಕೆ ಹೋಗೋದಕ್ಕೆ ಒಂದು ವಾಕ್ವೇ, ಹಾಗೆ ಮರಗಳು, ಸುತ್ತಲೂ ಗ್ರೀನ್ರಿ ಬರ್ದ್ಬಿಡ್ತಾ ಇದೆ. ಬಹುಶಃ ನನ್ನ ಫ್ಯೂಚರ್ ಈ ರೀತಿ ಇರ್ಬೋದು ಅಂತ ನಾನೇ ಗೆಸ್ ಮಾಡಿ ಡ್ರಾ ಮಾಡ್ತಿದ್ನೋ ಏನೋ ಅಂತ ಇವಾಗ ಅನ್ಸುತ್ತೆ. ಮತ್ತೆ ಸಾಯಂಕಾಲ ಹೋಗಿ ಸ್ಕೂಲಿಂದ ಕರ್ಕೊಂಡು ಬಂದೆ. ಸೊ ಲೈಟಾಗಿ ಮಳೆ ಬರ್ತಿತ್ತು ಅಷ್ಟೇ. ಮತ್ತೆ ನಾನು ದೊಡ್ಡ ಮಗಳನ್ನ ಕರ್ಕೊಂಡು ಬರೋದಕ್ಕೆ ಹೋಗಬೇಕು ಅಷ್ಟರಲ್ಲಿ ದೊಡ್ಡ ಡಿಸ್ಕಷನ್ ನಡೀತಾ ಇದೆ. ಇದು ಒಂದಿನ ಅಲ್ಲ, ಪ್ರತಿದಿನ ಸ್ಕೂಲಿಂದ ಬಂದಮೇಲೆ ಅದೇ ಜಾಗದಲ್ಲಿ ನಿಂತ್ಕೊಂಡು ಅದೇ ಹೇಳ್ತಿರ್ತಾಳೆ. ಏನಂತ ಅಂದರೆ, ಬೆಳಗ್ಗೆ ನಾನು ಸ್ನಾನ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ತೀನಿ, ಮತ್ತೆ ಸಾಯಂಕಾಲ ಬಂದಮೇಲೆ ಫ್ರೆಶ್ ಅಪ್ ಆಗಬೇಕು. ಒಂದು ದಿನಕ್ಕೆ ಯಾರಾದರೂ 2 ಸರಿ ಸ್ನಾನ ಮಾಡ್ತಾರಾ, ಇದನ್ನೇ ಕೇಳ್ತಿರ್ತಾಳೆ. ನನಗಂತೂ ಹೊರಗಡೆ ಹೋಗಿ ಬಂದಮೇಲೆ ಮಕ್ಕಳು ಸ್ನಾನ ಮಾಡಿಕೊಂಡು ಬೇರೆ ಬಟ್ಟೆ ಚೇಂಜ್ ಮಾಡ್ಕೊಬೇಕು, ಇದು ಅಭ್ಯಾಸ ನಮ್ಮ ಮನೆಯಲ್ಲಿ. ಸೊ ಇದಕ್ಕೆ ಪ್ರತಿದಿನ ಡಿಸ್ಕಷನ್. ನಾನು ದೊಡ್ಡ ಮಗಳಿಗಂತೂ ಅವಳು ಯಾವತ್ತೂ ಈ ಥರ ಒಂದು ದಿನಾನೂ ಕ್ವೆಶನ್ ಮಾಡಿದ್ದೇ ಇಲ್ಲ. ಅಕ್ಕ ಮಾಡಿಲ್ಲ ಅಂತ ಅಂದ್ರೇನು ನಾನು ಎಲ್ಲಾನು ಕ್ವೆಶನ್ಸ್ ಕೇಳ್ತೀನಿ ನಮ್ಮ ಅಮ್ಮನ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೇಳ್ತಾನೆ ಇರ್ತಾಳೆ. ಎಲ್ಲರೂ ಮನೇಲೂ ಹಾಗೆ ಅಲ್ವಾ, ಒಂದು ಮಗು ಸೈಲೆಂಟ್ ಆಗಿದ್ರೆ ಇನ್ನೂ ಒಂದು ಮಗು ತುಂಟಾಟ ಅಂತೂ ಕಮ್ಮಿನೇ ಇರೋದಿಲ್ಲ. ಸೊ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ಸ್ನಾಕ್ಸ್ ಕೊಟ್ಬಿಟ್ಟು ಮತ್ತೆ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ದಿನಕ್ಕೆ ನನ್ನ ಚಿಕ್ಕ ಮಗಳು 1 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ಲು. ಸೊ ಏಪ್ರಿಲ್ 22 ನನ್ನ ಸಿಂಗಿಂಗ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಪ್ರತಿ ದಿನ ಕೌಂಟ್ ಮಾಡ್ತಾ ಇದ್ಲು. ಸೊ ಫೈನಲಿ ಆ ದಿನ ಬಂದೇ ಬಿಡ್ತು. 6 o'clock ಅವಳಿಗೆ ಪರ್ಫಾರ್ಮೆನ್ಸ್ ಇದೆ. ಸೊ ಹಾಗಾಗಿ 5:30ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆನ್ ಟೈಮ್ ಇರಬೇಕು ಇಲ್ಲಿ, 5:50ಗೆಲ್ಲ ಸ್ಟೇಜ್ ಮೇಲೆ ಇರಬೇಕು. 6 o'clock ಸ್ಟಾರ್ಟ್ ಆಗುತ್ತೆ. ಇವತ್ತು ಬರೀ ಫಸ್ಟ್ ಗ್ರೇಡ್ ಆ್ಯಂಡ್ ಸೆಕೆಂಡ್ ಗ್ರೇಡರ್ಸ್ದು ಸಿಂಗಿಂಗ್ ಪರ್ಫಾರ್ಮೆನ್ಸ್ ಮತ್ತು ಆರ್ಟ್ ಶೋ ಇದೆ. ನಾನು ಆರ್ಟ್ ಕ್ಲಾಸಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದೀನಿ ಅಂತ ನೀವು ಬಂದು ನೋಡಲೇಬೇಕು ಅಂತ ಹೇಳಿದ್ದು. ಸೊ ಹಾಗಾಗಿ ಫಸ್ಟೇ ಆರ್ಟ್ ಶೋಗೆ ಹೋಗ್ಬಿಟ್ರೆ ಅದಾದಮೇಲೆ ಸಿಂಗಿಂಗ್ ಪರ್ಫಾರ್ಮೆನ್ಸ್ ಮುಗಿಸ್ಕೊಂಡು ಮನೆಗೆ ಬರೋದಕ್ಕೆ ಕರೆಕ್ಟಾಗಿರುತ್ತೆ ಅಂತ ಹೋದ್ವಿ. ಸೊ ಹೋಗ್ತಿದ್ದಂಗೆ ನನಗೆ ಶಾಕ್, ಯಾಕಂತ ಅಂದರೆ ಅವರ ಕ್ಲಾಸ್ ಟೀಚರ್ ಇವರು. ಸೊ ತುಂಬ ಅಂದರೆ ತುಂಬಾ ಹೇಳ್ತಾ ಇದ್ರು ಆದ್ಯನ್ ಬಗ್ಗೆ. ಈಸ್ ಮೈ ಫೇವ್ರೆಟ್ ಸ್ಟೂಡೆಂಟ್, ತುಂಬ ಸ್ಮಾರ್ಟ್ ಆಗಿದ್ದಾಳೆ, ತುಂಬ ಆ್ಯಕ್ಟಿವ್ ಆಗಿರ್ತಾಳೆ. ಹಾಗೆ ನಾನೇನಾದರೂ ಬಂದಿಲ್ಲ ಅಂತ ಅಂದರೆ ಕ್ಲಾಸಲ್ಲಿ ಸಬ್ಸ್ಟಿಟ್ಯೂಟ್ ಇದ್ದರೆ ಅವ್ರಿಗೆ ತುಂಬಾ ಹೆಲ್ಪ್ ಮಾಡ್ತಾಳೆ, ನನ್ನ ಜಾಗದಲ್ಲಿ ನಿಂತಿರ್ತಾಳೆ, ಹೋಲ್ ಕ್ಲಾಸ್ನ ಟೀಚರ್ ಥರ ಮೇಂಟೈನ್ ಮಾಡ್ತಾಳೆ ಅಂತೆಲ್ಲ ತುಂಬಾ ಹೊಗಳ್ತಾ ಇದ್ರು. ನಾನು ಫುಲ್ ಶಾಕು, ಯಾಕಂದರೆ ಮನೆಯಲ್ಲಿ ನೋಡಿದ್ರೆ ಅಷ್ಟು ಹಠ ಮಾಡ್ತಾಳೆ, ತುಂಟಾಟ ಮಾಡ್ತಾಳೆ, ಸ್ಕೂಲಲ್ಲಿ ಇಷ್ಟು ಒಳ್ಳೆ ಹೆಸರು ಇದೆಯಲ್ಲ ಅಂತ ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಇರಲ್ಲ ನನ್ನ ಚಿಕ್ಕ ಮಗಳ ಬಗ್ಗೆ. ಬಟ್ ಸಡನ್ ಶಾಕ್ ಅಂತೂ ಇರುತ್ತೆ. ದೊಡ್ಡ ಮಗಳಂತ ಅಂದರೆ ಸ್ಕೂಲಲ್ಲೂ ಅದೇ ಥರ ಇರ್ತಾಳೆ, ಮನೇಲೂ ಅದೇ ಥರ ಇರ್ತಾಳೆ. ಬಟ್ ಚಿಕ್ಕವಳ್ಳೆ. ನನಗೆ ಇದನ್ನು ಕೇಳಿ ಖುಷಿ ಆಯಿತೋ ಇಲ್ವೋ, ಬಟ್ ಅವ್ರ ಅಕ್ಕ ಅಂತೂ ಐ ಆಮ್ ಸೋ ಪ್ರೌಡ್ ಆಫ್ ಯು ಆದ್ಯಾ ಅಂತ ಫುಲ್ ಹೊಗಳಿದ್ದು ಅವ್ರ ತಂಗಿ. ನನಗೆ ಚಿಕ್ಕ ವಯಸ್ಸಲ್ಲಿ ಸ್ಟೇಜ್ ಫಿಯರ್ ತುಂಬಾ ಇತ್ತು. ಬಟ್ ನನ್ನ ಮಕ್ಕಳನ್ನ ನೋಡಿ ನಾನು ಕಲಿಯೋದು ತುಂಬಾ ಇದೆ. ನಾನು ಅವರಿಂದ ತುಂಬಾ ಇನ್ಸ್ಪೈರ್ ಆಗ್ತಿದ್ದೀನಿ. ಇದರ ಕಂಟಿನ್ಯೂಷನ್ ವ್ಲಾಗ್ನ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.